ನೀ ಬೆಟ್ಟದ ಹೂವು ನಾ ಮರಳಿನ ಮುಳ್ಳು ನಮ್ಮಿಬ್ಬರ ಮಿಲನ ಇಬ್ಬರಿಗೂ ನೋವು ಬಿರುಗಾಳಿ ಎದುರಲಿ ಗಂಧ ಇದ್ದರು ಕಂಪು ಬೀರದು ನಮ್ಮ ಪ್ರೇಮ ದೋಣಿಯು ಏನೇ ಆದರೂ ತೀರ ಸೇರದು ಏನ್ ಮಾಡ್ತಾ ಇದೀಯಾ? ನೋವಾಯ್ತಾ? ಆಗ್ಬೇಕು. ನಿಮಗೆ ನೋವಾದಾಗಾದ್ರೂ ಬೇರೆಯವ್ರ ನೋವೇನಂತ ಗೊತ್ತಾಗತ್ತೆ. ಓ, ನೀವು ದೊಡ್ಡ ಮನುಷ್ಯರಲ್ಲ, ನಿಮಗೆ ದುಃಖ ನೋವು ಸಂಕಟ ಅದೆಲ್ಲ ಗೊತ್ತಿರಲ್ಲ ಬಿಡಿ. ನಾನು ನಿಮಗೆ ಯಾವ್ಯಾವ ರೀತಿ ಹೇಳಿದೆ, ಕೈ ಮುಗ್ದೆ ಬೇಡ್ಕೊಂಡೆ, ನನ್ನ ಮದುವೆ ಆಗೋ ಯೋಚನೆ ಬಿಟ್ಬಿಡಿ ಅಂತ ಅಂಗ್ಲಾಚ್ ಕೇಳ್ಕೊಂಡೆ. ಅಷ್ಟು ಸತಿ ಹೇಳಿದ್ರು ಎಲ್ಲರ ಮುಂದೆ ನನ್ನ ಹೆಸರು ಅನೌನ್ಸ್ ಮಾಡಿಸಿದ್ರಲ್ಲ. ನೀವು ಹೇಳಲ್ಲ ಅಂತ ಹೇಳಿ ಬೇರೆಯವ್ರ ಹತ್ರ ನನ್ನ ಹೆಸರು ಅನೌನ್ಸ್ ಮಾಡಿಸಿದ್ರೆ ಕೊಟ್ಟು ಮಾತು ಉಳಿಸ್ಕೊಂಡು ಹಾಗ ನನ್ನ ಹೆಸರನ್ನು ಅನೌನ್ಸ್ ಮಾಡಿ ನೀವು ದೊಡ್ಡ ತಪ್ಪು ಮಾಡಿದಿರ. ಆ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸಲೇಬೇಕು. ನೋಡು, ಬೇಕಾಗಿಲ್ಲ. ನಿಮ್ ಯಾವ ಸಂಜಾಯಿಷನ್ನು ಕೇಳಕ್ಕೆ ನಾನು ತಯಾರಿಲ್ಲ. ನೀವು ನನಗೆ ಸಹಾಯ ಮಾಡಿದ್ರಿ ನಿಜ. ಅದ್ರ ಪ್ರತಿಯಾಗಿ ನಾನು ಮಾತು ಕೊಟ್ಟಿದ್ದು ನೀವೇನು ಹೇಳಿದ್ರು ಕೇಳ್ತೀನಿ ಅಂತ, ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಅಲ್ಲ. ಆಯ್ತು, ನಿಮ್ಮ ಪ್ರಕಾರ ನಾನು ನನ್ನ ಕೊಟ್ಟ ಮಾತನ್ನ ಉಳಿಸ್ಕೊತೀನಿ. ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಆದರೆ ಇದೇ ಮದುವೆ ನಾನು ನಿಮ್ಮ ಪಾಲಿಗೆ ಕೊಡೋ ಶಿಕ್ಷೆ ಆಗಿರುತ್ತೆ. ಈ ಲೀರನ್ ಕೈಲಿ ಏನೂ ಆಗಲ್ಲ ಅಂತ ಎಲ್ಲರೂ ಹೇಳ್ತಾರಲ್ಲ, ಆದರೆ ನಾನು ನಿಮ್ಮನ್ನು ಮದುವೆ ಆಗಿ ನಿಮ್ಮ ಜೀವನನ ನರ್ಕ ಮಾಡೋಕ್ಕೆ ನನ್ನಿಂದ ಆಗತ್ತೆ ಅನ್ನೋದು ಪ್ರೂವ್ ಮಾಡ್ತೀನಿ. ಏನು ಭಯ ಆಯ್ತಾ? ಆಗಲಿ ಅಂತಾನೆ ಲೀಲನ್ ಒರಿಜಿನಲ್ ಕ್ಯಾರೆಕ್ಟರ್ ನಿಮಗೆ ಹೇಳ್ತಿರೋದು. ನಾನು ಇಷ್ಟೆಲ್ಲ ಮಾತಾಡಿದ್ದು ನಿಮಗೆ ಹೆದರ್ಸಕ್ಕಲ್ಲ, ನಿಮ್ಮ ಫ್ಯೂಚರ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಇನ್ಮೇಲಿಂದ ನಿಮ್ಮ ಸ್ಥಿತಿ ಮದುವೆ ಅನ್ನೋ ಬಲೆಗೆ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡೋ ಮೀನ್ ಆಗಿರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ನಿಮಗೆ 3 ದಾರಿ ಇದೆ. ಅದರಲ್ಲಿ ಬೆಟರ್ ದಾರಿ ಯಾವುದು ಅಂತ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು, ನನ್ನ ಮದುವೆ ಆಗಿ ನಾನು ಜೀವನ ಪೂರ್ತಿ ಕೊಡೋ ಟಾರ್ಚರ್ನ ಸಹಿಸ್ಕೊಳ್ಳೋದು. ಎರಡನೇದು, ಇವಳು ಸವಾಸನೆ ಬೇಡ ಅಂತ ಅನೌನ್ಸ್ ಮಾಡಿರೋ ಮದುವೆನ ಕ್ಯಾನ್ಸಲ್ ಮಾಡೋದು. ಯೋಚನೆ ಮಾಡಿ, ಆದಷ್ಟು ಬೇಗ ಡಿಸಿಷನ್ ತಗೊಳ್ಳಿ. ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡೋದು ಜಾಣ್ತನ, ಮೂರನೇದು ಕಾಯೋದು ಮೂರ್ಖತನ. ನಿಮಗೆ ಸಡನ್ ಆಗಿ ಡಿಸಿಷನ್ ತಗೊಳ್ಳೋದು ಕಷ್ಟ ಆಗ್ಬೋದು. ಅದಕ್ಕೆ 5 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಕೂತ್ಕೊಂಡು ಯೋಚನೆ ಮಾಡಿ. ಓ, ನಿಮಗೆ ತುಂಬ ಹೊತ್ತು ಕೂರಕ್ಕಾಗಲ್ಲ ಅಲ್ವಾ? ಓಡಾಡ್ಕೊಂಡು ನಿಂತ್ಕೊಂಡು ಯೋಚನೆ ಮಾಡಿ. ಆದರೆ ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಜೀವನ ನರ್ಕಕ್ಕೆ ತಳ್ಳೋ ಹಾಗಾಗಬಾರ್ದು. ಸರಿಯಾಗಿ ಯೋಚನೆ ಮಾಡಿ ನಿಮ್ಮ ಜೀವನಕ್ಕೆ ಏನು ಬೇಕು ಅನ್ನೋ ನಿರ್ಧಾರಕ್ಕೆ ಬನ್ನಿ. ಮದುವೆನ ನೆಮ್ಮದಿನ. ಬತ್ತಿ ಬರಬೇಡ ಎದುರಲ್ಲಿ ಎಲ್ಲೂ ಬಂದರೂ ತಿರುಗಿ ನೀ ನೋಡದೆ ತೆರಳು ನೀ ಕಾಮನ ಬಿಲ್ಲು ನಾ ಬೇಲಿಯ ಕೋಲು ನಾ ತಲುಪಲು ನಿನ್ನ ಸಾಧ್ಯವೇ ಹೇಳು. ನಾವು ಹೀಗೆ ಸುಮ್ಮನೆ ಇದ್ರೆ ಆ ಲೀಲಾ ನಮಗೆ ಅತ್ತೆ ಆಗಿ ಬಂದು ನಮ್ಮನ್ನ ಆಳೋದ್ರಲ್ಲಿ ಡೌಟೇ ಇಲ್ಲ. ಛೇ, ಏನ್ ಕರ್ಮ ಅಕ್ಕ ಇದು. ಇಷ್ಟ ದಿನ ಹಿಟ್ಲರ್ ಕೈಲಿ ರುಬ್ಬಿಸ್ಕೊಂಡು ಹಿಟ್ಟಾಗಿದ್ವಿ. ಇನ್ ಮುಂದೆ ಆ ಎಡವಟ್ ಕೈಲಿ ಏಟ್ ತಿಂದು ಸುಟ್ಟೆ ಹೋಗ್ಬಿಡ್ತೀವಿ ಅಷ್ಟೇ. ಹಾಗಾಗಕ್ಕೆ ಬಿಡಬಾರ್ದು ಸರು. ಹೇಗಾದರೂ ಮಾಡಿ ಅವಳನ್ನ ಈ ಮನೆ ಸೊಸೆಯಾಗಿ ಬರೋದನ್ನ ನಾವು ತಡಿಲೇಬೇಕು. ಈ ಮನೆಗೆ ಸೊಸೆಯಾಗಿ ಬರೋಕೆ ಸರಿಯಾದ ಹುಡುಗಿ ಅಂದರೆ ಅದು ಶ್ವೇತಾ. ಶ್ವೇತಾ ಏನಾದರೂ ಏಜನ ಮದುವೆ ಆದರೆ ಜವಾಬ್ದಾರಿ ಅವಳ ಕೈಲಿರುತ್ತೆ, ದರ್ಬಾರ್ ನಮ್ಮ ಕೈಲಿರುತ್ತೆ. ಆದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿದ್ಯಲ್ಲ ಅಕ್ಕ. ಕಾಲ್ ಗೆಜ್ಜೆ ತೊಡ್ಸಿದ್ದಾಯ್ತು, ಉಂಗ್ರ ಕೊಟ್ಟಿದ್ದಾಯ್ತು, ಎಲ್ಲರ ಮುಂದೆ ಅನೌನ್ಸು ಮಾಡಿದ್ದಾಯ್ತು. ಆಲ್ರೆಡಿ ಎಂಗೇಜ್ಮೆಂಟ್ಗೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಹೀಗಿರುವಾಗ ಏಜ್ ಜೊತೆ ಅವಳ ಮದುವೆನ ತಡಿಯೋಕ್ಕಾಗತ್ತೆ ಅಂತೀಯಾ? ತಡಿಬೋದು ಅಲ್ಲ, ತಡಿಲೇಬೇಕು. ಈ ವಿಷಯನ ಮೊದಲು ದುರ್ಗಾ ಅಕ್ಕನ ಹತ್ರ ಡಿಸ್ಕಸ್ ಮಾಡಬೇಕು. ಯಾವ ವಿಷಯದ ಬಗ್ಗೆ?
ನಿಮ್ಮನ್ನೇ ಕೇಳ್ತಾ ಇರೋದು. ಅಕ್ಕ ಹೇಗಾದರೂ ಮಾಡಿ ಈ ಎಂಗೇಜ್ಮೆಂಟ್ನ ನಿಲ್ಲಿಸ್ಬೇಕು. ಎಜೆ ಮದುವೆ ಲೀಲಾ ಜೊತೆ ಆಗೋದನ್ನ ತಡಿಬೇಕು. ಅದಕ್ಕೆ ನಾವೇನಾದರೂ ಪ್ಲಾನ್ ಮಾಡಲೇಬೇಕು. ಪ್ಲ್ಯಾನ್ ಮಾಡೋದಾ? ಹೌದು. ಈ ಮನೇಲಿ ನಮ್ಮ ಮಾತಂತೂ ನಡೆಯಲ್ಲ. ಅಟ್ಲೀಸ್ಟ್ ನಾವು ಮಾಡೋ ಪ್ಲ್ಯಾನ್ ಆದರೂ ನಡೆಯೋ ಹೋಗಿ ನೋಡ್ಕೋಬೇಕು. ನೋಡಿ, ನಮ್ಮ ಅಭಿಪ್ರಾಯನ ಎಜೆಗೂ ಹೇಳಿದ್ದಾಯ್ತು, ಅಜ್ಜಿಗೂ ಹೇಳಿದ್ದಾಯ್ತು. ಅದಷ್ಟೇ ನಮ್ಮ ಕೆಲಸ. ಅದನ್ನು ಬಿಟ್ಟು ಬೇರೇನೋ ಮಾಡೋಕ್ಕೆ ಹೋಗಿ ರಾಧ ಅಂತ ಆಗೋದು ಬೇಡ. ಹೀಗೆ ಬೇಡದೇ ಇರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಎಜೆ ಹೇಳಿರೋ ಕೆಲಸದ ಬಗ್ಗೆ ಗಮನ ಕೊಡಿ. ಅಲ್ಲ ಅಕ್ಕ, ಅದು ಎಂಗೇಜ್ಮೆಂಟ್ಗೆ ಆಗಬೇಕಾಗಿರೋ ವ್ಯವಸ್ಥೆಗಳೆಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ. ಬೇರೆ ಮಾತುಗಳು ಬೇಡ. ಈಗ ನಾವು ಏನೇ ಮಾತಾಡಿದ್ರು ಅದೆಲ್ಲ ವ್ಯರ್ಥ ಅಷ್ಟೆ. ನಾವು ದುರ್ಗಾಕ್ಕನ ಹತ್ರ ಮಾತಾಡಿದ್ದೆ ತಪ್ಪಾಯ್ತು. ಒಂದೊಂದ್ಸಲಿ ದುರ್ಗಾಕ್ಕನು ಏಜೆ ಸೆಕೆಂಡ್ ವರ್ಷನ್ ಥರ ಕಾಣಿಸ್ತಾರೆ. ಹೌದಕ್ಕ, ಅಂತ ಹಿಟ್ಲರ್ಗೆನೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಇನ್ನು ಆ ಲೀಲಾ ಬಂದ್ಮೇಲೆ ಅವಳು ಕೊಡೋ ಟಾರ್ಚರ್ಗಳಿಗೂ ಹಾಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಆದ್ರೆ ಅವಳು ಕೊಡೋ ಟಾರ್ಚರ್ಗಳನ್ನ ನಾವ್ ಸಹಿಸ್ಕೋಬೇಕಲ್ಲ, ಅದೇ ಕಷ್ಟ. ಇಲ್ಲ, ನಾವು ಹಾಗಾಗೋದಕ್ಕೆ ಬಿಡಬಾರ್ದು. ನಾವೇ ಏನಾದರೂ ಪ್ಲಾನ್ ಮಾಡಬೇಕು. ಏನ್ ಪ್ಲಾನ್ ಮಾಡ್ಬೋದಕ್ಕ? ಸಿಹಿ ಇರೋ ಕಡೆ ನೊಣಗಳು ಬರೋದು ಸಹಜ. ಆ ನೊಣಗಳಿಗೆ ಒಂದು ಸಣ್ಣ ಬೆಲ್ಲದ ಚೂರು ಗ್ಲಾಸಲ್ಲಿ ಹಾಕಿಟ್ರೆ ಆ ಡಬ್ಬಿ ಒಳಗಡೆಗೆ ನೊಣಗಳೆಲ್ಲ ಬಂದ್ಬಿಡುತ್ತೆ. ನಾವು ಅದನ್ನು ಉಲ್ಟಾ ಮಾಡಿದ್ರೆ ನೊಣಗಳೆಲ್ಲ ಅದ್ರೊಳಗಡೆ ಲಾಕ್ ಆಗ್ಬಿಡತ್ತೆ. ಎಸ್, ನಾವೀಗ ಒಂದು ಸಣ್ಣ ಬೆಲ್ಲದ ಚೂರು ಎಸೆಯೋಣ, ಉಲ್ಟಾ ಹೊಡೆದು ಲಾಕ್ ಮಾಡೋಣ. ಆದ್ರೆ ಈ ನೊಣಗಳು ಅಂದ್ರೆ, ಓ ಇವಾಗ ಅರ್ಥ ಆಯ್ತು ನಂಗೆ. ಅಂಕಲ್, ನಿಮಗೆ ಕೊಟ್ಟಿರೋ ಟೈಮು ಹತ್ರ ಬರ್ತಿದೆ. ನಂಗೆ ಗೊತ್ತು ನೀವು ಟೈಮಿಂಗ್ಸಲ್ಲಿ ಎಷ್ಟು ಪರ್ಫೆಕ್ಟ್ ಅಂತ. ಸೊ ನೀವಿವಾಗ ಬಂದೇ ಬರ್ತೀರಾ. 10, 9, 8, 7, 6, 5, 4, 3, 2, 1. ಇದಪ್ಪ ಟೈಮಿಂಗ್ ಅಂದರೆ.